ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯರ್ ಚಾನಲ್. ಇವತ್ತು ನಾವು ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ನೋಡಿ ಏನೆಲ್ಲ ಪದಾರ್ಥಗಳು ಬೇಕು ಅಂತೇಳಿ ನಾನು ಆಲ್ರೆಡಿ ಇಲ್ಲಿ ತಗೊಂಡಿಟ್ಕೊಂಡಿದ್ದೇನೆ. ಇದು ನಾನೊಂದು 1/2 kg ಮಟನಲ್ಲಿ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಸ್ವಲ್ಪ ನಾನು ಇಲ್ಲಿ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೇನೆ, ಮತ್ತು 2 ಚಮಚದಷ್ಟು ಕೊತ್ತಂಬರಿ, ಒಂದು 1/4 ಚಮಚ ಜೀರಿಗೆ, 1/4 ಚಮಚ ಕರಿಮೆಣಸು, ಮತ್ತು 1 ಚಮಚದಷ್ಟು ಹುರಿಗಡಲೆ, ಸ್ವಲ್ಪ ಕ್ಯಾಶು, ಮತ್ತು ಸ್ವಲ್ಪ ಸ್ಪೈಸಸ್ ಅನ್ನು ತಗೊಂಡಿದ್ದೇನೆ, ಗರಂ ಮಸಾಲ. ಮತ್ತು ಇಲ್ಲಿ ನಾನು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಒಂದು 4 ಮೆಣಸಿನಕಾಯಿ, ಗ್ರೀನ್ ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಮತ್ತು ಒಂದು 6 ರಿಂದ 7 ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ತಗೊಂಡಿದ್ದೇನೆ, ಸ್ವಲ್ಪ ಶುಂಠಿ, ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೆಟೊವನ್ನು ತಗೊಂಡಿದ್ದೇನೆ. ಇದನ್ನೆಲ್ಲ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಮೆಣಸಿನಕಾಯಿ, ಟೊಮೆಟೊವನ್ನು ಸೇರಿಸ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಗ್ಯಾಸ್ ಆಫ್ ಮಾಡಿದ ಮೇಲೆ ಇಲ್ಲಿ ನಾವು ಇಟ್ಟಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ಳಿ. ನಂತರ 1 ಚಮಚ ನಾನಿಲ್ಲಿ ಖಾರ ಮೆಣಸಿನ ಪುಡಿ ಅಂತ ಕೊಡ್ತಾ ಇದ್ದೇನೆ, ಅಂದರೆ ಸ್ವಲ್ಪ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಇರಲಿ ಅಂತೇಳಿ. ಮತ್ತು 1 ಚಮಚ ನಾನು ಇಲ್ಲಿ ಚಿಕನ್ ಮಸಾಲ, ಯಾವ ಚಿಕನ್ ಮಸಾಲ ಸಿಗ್ತದೆ ಆ ಚಿಕನ್ ಮಸಾಲವನ್ನು ತಗೊಳ್ಳಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಗ್ರೈಂಡ್ ಆದರೆ ಸಾಕು. ನಂತರ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪವನ್ನು ಸೇರಿಸಿಕೊಂಡು ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೇನೆ, ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ, ಮತ್ತು 1-2 ಮೆಣಸಿನಕಾಯಿಯನ್ನು ಉದ್ದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನಾನೊಂದು 2 ಟೊಮೆಟೊ ತಗೊಂಡಿದ್ದೇನೆ, ಸಣ್ಣದು ಮೀಡಿಯಂ ಸೈಜ್ ಇದೆ, 2 ಟೊಮೆಟೊವನ್ನು ಕಟ್ ಮಾಡಿ ಹಾಕೊಂಡಿದ್ದೇನೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಫ್ರೈ ಆಗ್ತದೆ ಅಷ್ಟು ಒಳ್ಳೆ ಫ್ಲೇವರ್ ಬರ್ತದೆ. ಗ್ರೈಂಡ್ ಮಾಡಿಟ್ಟಂಥ ಮಸಾಲೆಯನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಒಂದು 1/4 ಕಪ್ಪಿನಷ್ಟು ಮೊಸರನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮಟನ್ ಅನ್ನು ವಿಜಿಲ್ ಹಾಕಿ ನೋಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ, 1 ಟೊಮೆಟೊ ಹಾಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೇನೆ. ನಂತರ ಉಪ್ಪನ್ನು ಸೇರಿಸ್ಕೊಂಡು ಬೇಯಿಸಿಟ್ಟಂಥ ಮಟನ್ ಅನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಕುದಿ ಬಂದರೆ ಸಾಕು. ನಂತರ ಒಂದು ಪಾತ್ರೆಯಲ್ಲಿ ನಾವು ಮಾಡಿಟ್ಟಂಥ ಮಟನ್ ಮಸಾಲವನ್ನು ಫಸ್ಟಿಗೆ ಒಂದು ಲೇಯರನ್ನು ಹಾಕೊಳ್ಬೇಕು. ಇಲ್ಲಿ ನಾನು ಬಾಸ್ಮತಿ ರೈಸ್ ತಗೊಂಡಿದ್ದೇನೆ, ಒಂದು 70% ಕುಕ್ ಆದರೆ ಸಾಕೋದು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡು ಸ್ವಲ್ಪ ತುಪ್ಪದೊಟ್ಟಿಗೆ ಬೇಯಿಸ್ಕೊಂಡಿದ್ದೇನೆ. ನಂತರ ನೋಡಿ ಅದರ ಲೇಯರನ್ನು ಮಾಡಬೇಕು ಅನ್ನೋದು. ನಂತರ ಅದಕ್ಕೆ ಕಟ್ ಮಾಡಿಟ್ಟಂಥ ಟೊಮೆಟೊವನ್ನು ಸೇರಿಸ್ಕೊಂಡಿದ್ದೇನೆ. ತುಪ್ಪದಲ್ಲಿ ಫ್ರೈ ಮಾಡಿಟ್ಟಂಥ ಈರುಳ್ಳಿ ಮತ್ತು ದ್ರಾಕ್ಷಿ ಗೋಡಂಬಿ, ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಳಿ. ಕೊತ್ತಂಬರಿ ಮತ್ತು ಪುದೀನ, ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಪುದೀನವನ್ನು ಸಹ ಸೇರಿಸ್ಕೊಳ್ಳಿ. ನಂತರ ಹೀಗೇನೆ ಇನ್ನೊಂದು ಲೇಯರನ್ನು ಮಾಡ್ಕೊಳ್ಬೇಕು. ಸ್ವಲ್ಪ ಲಿಂಬೆಹಣ್ಣು ನೋಡಿ ಹಿಂಡ್ಕೊಂಡಿದ್ದೇನೆ ನಾನಿಲ್ಲಿ. ಇನ್ನೊಂದು ಲೇಯರ್ ಹಾಗೇನೆ ಮಾಡಿಕೊಂಡು ಫಸ್ಟಿಗೆ ಮಟನ್ ಹಾಕೊಂಡು ರೈಸ್ ಹಾಕಿ ನಂತರ ಎಲ್ಲ ಗಾರ್ನಿಶ್ ಮಾಡಿಕೊಂಡು ಚೆನ್ನಾಗಿ ಕೊತ್ತಂಬರಿ ಪುದೀನ ಎಲ್ಲ ಹಾಕೊಂಡು ತುಪ್ಪ ಹಾಕೊಂಡು ಒಂದು 15 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ನಾವು ಕುಕ್ ಮಾಡಬೇಕಾಯ್ತಾ. ಇದು ಹೋಲಿಗೆ ಏನಾದರೂ ಮುಚ್ಚಿ ಇದು ಗಾಳಿ ಹೋಗೋದಾಗೆ ಒಂದು 15 ನಿಮಿಷಗಳ ಕಾಲ ಕುಕ್ ಮಾಡಿದ್ವಿ. ನೋಡಿ, ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ರೈಸ್ ಬರ್ತದೆ. ನೋಡಿ, ತುಂಬಾ ರುಚಿಯಾಗಿ ಟೇಸ್ಟ್ ಆಗಿ ಬಂದಿದೆ ಬಿರಿಯಾನಿ. ಒಮ್ಮೆ ಟ್ರೈ ಮಾಡಿ ಆಯ್ತಾ, ತುಂಬಾ ರುಚಿಯಾಗಿರ್ತದೆ. ಮೆಥಡನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಈಸಿಯಾಗಿ ಮಾಡ್ಬೋದು. ಥ್ಯಾಂಕ್ ಯು.